ಭಾಗದಲ್ಲಿ ನಾವ್ ನೋಡಿದ್ವಿ, ಗೋಲ್ಡಿ ಹದ್ದು ಪಕ್ಷಿ ರಾಣಿಯನ್ನು ಗುಹೆ ಒಳಗಡೆನೆ ಬಂಧಿಸ್ಬಿಟ್ಟು ಬಂದ್ಬಿಡುತ್ತೆ. ಆ ಪಕ್ಷಿಯ ಒಂದು ಮೊಟ್ಟೆಯನ್ನು ಹದ್ದು ಕೆಳಗಡೆ ಹಾಕಿ ಒಡ್ದಾಗತ್ತೆ. ಮತ್ತೆ ಇನ್ನೊಂದು ಮೊಟ್ಟೆಯನ್ನು ಅವರಿಬ್ರು ಅವ್ರ ಹತ್ರನೇ ಇಟ್ಕೋತಾರೆ. ಆಮೇಲೆ ಪಕ್ಷಿ ರಾಣಿ ಈಗ ಗುಹೆ ಒಳಗಡೆ ಸಿಕ್ಕಾಕೊಂಡು ಗಂಟ್ಲು ಗಟ್ಟೆ ಆಗ್ಬಿಟ್ಟಿರುತ್ತೆ. ಅದರ ಮೊಟ್ಟೆಗಳ ಬಗ್ಗೆ ಅದಕ್ಕೆ ತುಂಬಾ ಚಿಂತೆ ಆಗ್ತಿರತ್ತೆ. ನಾನ್ ಹೆಂಗಾದ್ರೂ ಮಾಡಿ ಕಲ್ಲನ್ನು ತಳ್ಳಿ ಆಚೆ ಹೋದ್ರೆ ಚೆನ್ನಾಗಿರುತ್ತೆ. ಆದ್ರೆ ನನ್ಗೇನ್ ಅನಿಸ್ತಿದೆ ಅಂದ್ರೆ ನಾನು ಈ ಗುಹೆ ಒಳಗಡೆನೆ ಹಸುವಿನಿಂದ ಸತ್ತೋಗ್ತೀನಂತ. ಏ ದೇವ್ರೆ, ನನ್ನ ಮೊಟ್ಟೆಗಳನ್ನು ಸುರಕ್ಷಿತವಾಗಿಡು. ಇನ್ನೊಂದು ಕಡೆ ಆ ಹದ್ದು ಅದರ ಕಾಲಲ್ಲಿ ಮೊಟ್ಟೆಯನ್ನು ಎತ್ಕೊಂಡು ಅದರ ಹೆಂಡತಿಯ ಬಳಿ ಹೋಗುತ್ತೆ. ಅವರೊಂದು ವಾಟರ್ ಫಾಲ್ಸ್ ಬಳಿ ಕೂತಿರ್ತಾಳೆ. ಡಾರ್ಲಿಂಗ್, ನಾನ ಮಹಾರಾಣಿನ ಗುಹೆಲ್ ಬಂದಿ ಮಾಡಿ ಬಂದಿದ್ದೀನಿ. ನಾವೇನು ಯಾರಿಗೂ ಹೆದರ್ಬೇಕಂತಿಲ್ಲ. ಒಳ್ಳೇದಾಯ್ತು. ನಾನೇನ್ ಯೋಚನೆ ಮಾಡಿ ಭಯಪಡ್ತಿದ್ದೆ ಗೊತ್ತಾ? ಒಂದ್ ವೇಳೆ ಅದು ಮತ್ತೆ ವಾಪಸ್ ಬಂದ್ರೆ ನಾನು ಅದರ ಮೊಟ್ಟೆಯನ್ನು ಕೆಳಗಡೆ ಹಾಕಿ ಒಡ್ದಾಕ್ಬಿಟ್ಟೆ ಅಂತ ಗೊತ್ತಾದ್ರೆ ನನ್ ಗತಿ ಏನಪ್ಪಾ ಅಂತ. ಏನೋ ನೀನು ಮೊಟ್ಟೆ ಕಳ್ಕೊಂಡ? ಅದು ನನ್ನ ಕಾಲಿಂದ ಮಿಸ್ ಆಗಿ ಜಲಪಾತದೊಳಗಡೆ ಬಿದ್ಬಿಡ್ತು. ಇರ್ಲಿ ಬಿಡು, ನಾವು ಕಾಡಿಗೆ ಹೋಗೋಣ. ಎಲ್ಲರಿಗೂ ಸರ್ಪ್ರೈಸ್ ಕೊಡೋಣ. ಹಾ, ಆಮೇಲೆ ಅವರಿಬ್ರು ಕಾಡಿನ ಕಡೆ ಹೋಗ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಕೋತಿ ಎದ್ಬಿಟ್ಟು ಬರ್ತಾನೆ. ಮತ್ತೆ ಎಲ್ಲಾರ್ನೂ ಸಭೆಗೆ ಅವನು ಬೇಗ ಬರಕ್ ಹೇಳ್ತಾನೆ. ನೋಡಿರಿ ಎಲ್ಲರೂ, ನಾವೀಗ ಮೊಟ್ಟೆಯಿಂದ ಮರಿಗಳು ಬಂದಿದ್ಯಾ ಇಲ್ವಾ ನೋಡೋಣ. ಎಲ್ಲರೂ ನಡೀರಿ ನಡೀರಿ. ಅಲ್ಲಿಂದ ಅವರು ಮೆಹಲ್ಗೆ ಹೋಗ್ತಾರೆ. ಅಲ್ಲಿ ದೃಶ್ಯವನ್ನು ಕಂಡು ಅವರು ತುಂಬಾನೇ ಆಶ್ಚರ್ಯ ಆಗ್ತಾರೆ. ಅಲ್ಲಿ ಗೋಲ್ಡಿ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಅದರ ಹೆಂಡತಿ ಅಲ್ಲೇ ಇರುತ್ತೆ. ಮತ್ತೆ ಒಂದು ಮಗು ಅದರ ನೆತ್ತಿ ಮೇಲೆ ಕೂಡ ಪಕ್ಷಿ ರಾಣಿ ತರಾನೇ ಒಂದು ವಜ್ರ ಇರುತ್ತೆ, ಪಂಜರದಲ್ಲಿರುತ್ತೆ. ಗೋಲ್ಡಿ, ನೀವು ಇಲ್ಲಿ ಏನು? ನಮ್ಮ ಮಹಾರಾಣಿಯಲ್ಲಿ? ನಿಮ್ಮ ಮಹಾರಾಣಿನ ನಾವು ಮುಗಿಸ್ಬಿಟ್ಟಿದೀವಿ. ಅದನ್ನ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಆಶ್ಚರ್ಯ ಪಡ್ತಾರೆ. ಹೀಗಾಗಕ್ ಸಾಧ್ಯ ಇಲ್ಲ, ನಮ್ಮ ಮಹಾರಾಣಿ ಸಾಯಲ್ಲ. ಇಲ್ ನೋಡಿ, ಈ ಪಂಜರದಲ್ಲಿರೋದು ಆ ಪಕ್ಷಿ ರಾಣಿಯ ಮಗುನೇ. ಒಂದ್ ವೇಳೆ ಅದು ಜೀವಂತವಾಗಿದ್ರೆ ಅದು ಮಗುನ ಕಾಪಾಡಕ್ಕೆ ಬರಲ್ವಾ ಏನು? ಅದನ್ನ ಕೇಳಿಸ್ಕೊಂಡು ಅವ್ರು ಎಲ್ಲರೂ ಪಾಪ ತುಂಬಾ ಚಿಂತೆಗೆ ಒಳಗಾಗ್ತಾರೆ. ಈಗ ಎಲ್ಲರಿಗೂ ಗೊತ್ತಾಯ್ತಲ್ವಾ? ಹಾಗಾದ್ರೆ ಎಲ್ಲ ಕೇಳಿ, ನಾನು ಇವತ್ತಿಂದ ಈ ಕಾಡಿನ ರಾಜ. ನಮ್ಮ ಎಲ್ಲ ಕಾರ್ಯದ ವ್ಯವಸ್ಥೆಯನ್ನ ನೀವೇ ಮಾಡಬೇಕು, ಇಲ್ಲ ಅಂದ್ರೆ ಸರಿ ಇರಲ್ಲ. ಅದರ ನಂತರ ಪಕ್ಷಿಗಳು ಮತ್ತು ಜಂತುಗಳು ಅವರ ಸೇವೆ ಮಾಡಕ್ಕೆ ಶುರು ಮಾಡ್ತವೆ. ಅವರಿಬ್ರು ಈಗಂತೂ ತುಂಬಾನೇ ಸುಖವಾಗಿದ್ದಾರೆ. ಬುಲ್ಬುಲ್ ಅಂತೂ ಯಾವಾಗ್ಲೂ ಅವರಿಬ್ಬರಿಗೂ ಸೇವೆ ಮಾಡ್ತಾ ಆ ಮೆಹಲ್ ಒಳಗಡೆನೆ ಇರ್ತಾ ಇತ್ತು. ಒಂದಿನ ರಾತ್ರಿ ಅವರಿಬ್ರು ನಿದ್ದೆ ಮಾಡುವಾಗ ಕಾಡಿನ ವಾಸಿಗಳು ಎಲ್ಲರೂ ಸೇರ್ಕೊಂಡು ಒಂದ್ ಮೀಟಿಂಗ್ ಹಾಕ್ತಾರೆ. ನಾನು ಅನ್ಕೊಳ್ತೀನಿ, ಮಹಾರಾಣಿಗ್ ಶಕ್ತಿ ಇರೋ ಹಾಗೆ ಅವಳ ಮಕ್ಕಳಿಗೂ ಇರುತ್ತೆ ಅಂತ. ಹಾ, ಪಕ್ಷಿ ರಾಣಿಯ ನೆತ್ತಿ ಮೇಲೆ ವಜ್ರ ಇದ್ದಂಗೇನೆ ಅದರ ನೆತ್ತಿ ಮೇಲೆ ಕೂಡ ಒಂದು ವಜ್ರ ಇದೆ ಅಲ್ವಾ? ಸರಿ, ಹಾಗಾದ್ರೆ ನಾವು ನಮ್ಮ ಮಹಾರಾಣಿಯ ಮಗುವನ್ನ ಬಿಡಿಸೋಣ ಇವತ್ತು. ಮತ್ತೆ ನೋಡೋಣ ಅವರನ್ನ ಹೇಗೆ ಸದೆ ಬಡಿಯೋದು ಅಂತ. ಕೋತಿ, ಗೂಬೆ, ಪಾರಿವಾಳ ಮತ್ತು ಮೆಟ್ಟು ಮೆತ್ತಗೆ ಅವರು ಮಹಲ್ ಒಳಗಡೆ ಹೋಗ್ತಾರೆ. ನಿದ್ದೆ ಮಾಡ್ತಿರುವ ಹದ್ದುಗಳು ಎಲ್ಲಿ ಎತ್ಬಿಡ್ತಾರೋ ಅಂತ ಕಾವಲು ಕಾಯ್ತಾ ಇರತ್ತೆ ಬುಲ್ಬುಲ್. ಕೋತಿ ಮೆತ್ತಗೆ ಆ ಪಂಜರವನ್ನು ತೆಗೆಯುತ್ತೆ. ಮತ್ತೆ ಮಗುವನ್ನು ಕರ್ಕೊಂಡು ಅವರೆಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ನಡಿ ಮಗ, ಬೇಗ ಜಾದೂ ಮಾಡು. ಹದ್ದು ಮತ್ತು ಅವನ ಹೆಂಡತಿನ ಸೋಲ್ಸು. ಸರಿ ಮಾಮ, ನಾನು ಟ್ರೈ ಮಾಡ್ತೀನಿ. ಆ ಮಗು ಕಣ್ ಮುಚ್ಕೊಂಡು ಮಾಯ ಮಾಡಕ್ ಶುರು ಮಾಡತ್ತೆ. ಮತ್ತೆ ವಜ್ರದಿಂದ ಕಿರಣಗಳು ಆಚೆ ಬರುತ್ತೆ. ಅದು ಮೆಹಲ್ ಹತ್ರ ಹೋಗತ್ತೆ. ಅದು ಮೆಹಲ್ ಒಳಗಡೆನೆ ಹೋಗದೆ ಆ ತಕ್ಷಣ ಮತ್ತೆ ಅದು ತಿರುಗಿ ಆ ವಜ್ರದೊಳಗಡೆನೆ ಬಂದ್ಬಿಡುತ್ತೆ. ಅರೆ, ಏನಾಗ್ತಾ ಇದೆ? ಯಾಕೆ ನಿನ್ನ ಈ ಮಾಯಾಶಕ್ತಿ ಕೆಲಸ ಮಾಡ್ತಿಲ್ಲ? ನನಗನ್ಸುತ್ತೆ ನನಗಿದರ ಆನ್ಸರು ನನ್ನ ಅಜ್ಜ ಕೊಡ್ತಾನಂತ. ಅವರು ತುಂಬಾ ಹಳೆಯವರಲ್ವಾ, ಅವರಿಗೆ ಈ ಕಾಡಿನ ಬಗ್ಗೆ ಎಲ್ಲ ಗೊತ್ತು. ಆಮೇಲೆ ಮೋಂಟು ಕೋತಿ ಎಲ್ಲಾರ್ನೂ ಕರ್ಕೊಂಡು ಅವರ ತಾತನ ಬಳಿ ಹೋಗ್ತಾನೆ. ಮತ್ತೆ ನಡೆದ ಎಲ್ಲಾ ವಿಷಯನೂ ಹೇಳ್ತಾರೆ. ಮೊದಲನೇ ವಿಷಯ ಏನು ಅಂದ್ರೆ, ಮಹಾರಾಣಿ ಸಾಯಂಗಿಲ್ಲ. ಈ ನನ್ನ ಮಕ್ಕಳೇನೋ ಮಾಡಿದ್ದಾರೆ. ಆ ದೇವ್ರು ಹಾಗೆ ಮಾಡ್ಲಿ, ನಮ್ಮ ಮಹಾರಾಣಿ ಬೇಗ ಬರ್ಬೇಕು.
ಮತ್ತೊಂದು ವಿಷಯ ಏನು ಅಂದ್ರೆ ಮಹಾರಾಣಿಯ ಬಗ್ಗೆ ಒಂದು ಭವಿಷ್ಯವಾಣಿಯಾಗಿತ್ತು. ಅದೇನಂದ್ರೆ ಮಹಾರಾಣಿಗೆ ಮೊಟ್ಟೆ ಇಡುವಾಗ ಅವರಿಗೆ ಟ್ವಿನ್ಸ್ ಆಗತ್ತಂತ. ಅವರ ಶಕ್ತಿ ಇಬ್ರು ಒಟ್ಟಿಗಿರೋವಾಗ ಮಾತ್ರ ಅದು ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ. ಅವರು 2 ಮೊಟ್ಟೆ ಕೊಟ್ಟಿದ್ರಲ್ವಾ, ನೀವು ಆ ಇನ್ನೊಂದು ಮರಿನ ಹುಡುಕಿ, ಆಗ್ಲೇ ನಮಗೆ ಪರಿಹಾರ ಸಿಗುತ್ತೆ. ಎಲ್ಲ ಹಕ್ಕಿಗಳು 4 ದಿಕ್ಕಲ್ಲಿ ಹೋಗಿ ನಮ್ಮ ಮರಿಯನ್ನ ಹುಡುಕಿ, ಬೇಗ ಹುಡುಕಬೇಕೆಲ್ಲರೂ. ಗೊತ್ತಾಯ್ತಲ್ವಾ ನಿಮಗೆ? ಬೇಗ ಅದನ್ನ ಕರ್ಕೊಂಬನ್ನಿ, ಸಂಜೆ ಆಗೋದ್ರೊಳಗೆ ಇಲ್ಲೇ ಬರ್ಬೇಕೆಲ್ಲ. ಹಂಗಂತ ಅನ್ಕೊಂಡು ಎಲ್ಲಾ ಪಕ್ಷಿಗಳು 4 ದಿಕ್ಕಿಗೆ ಹಾರ್ಕೊಂಡೋಗ್ತವೆ. ಸಾಯಂಕಾಲದವರೆಗೂ ಎಲ್ಲರೂ ಹುಡುಕ್ತಾರೆ, ಆದ್ರೆ ಯಾವ ಕಾಡಲ್ಲೂ ರಾಣಿಯ ಮಗು ಇಲ್ಲ. ಆಮೇಲೆ ಒಂದು ಕಾಡೊಳಗಡೆ ಸೋನು ಪಾರಿವಾಳ ಹೋಗುತ್ತೆ. ಆ ಕಾಡಿನ ರಾಜನ ಪಕ್ಕದಲ್ಲಿ ರಾಣಿಯ ಮಗು ತರನೇ ಇನ್ನೊಂದು ಮಗು ಕೂತಿರುತ್ತೆ. ಶೇರ್ ಖಾನ್ಗೆ ಜಯವಾಗ್ಲಿ. ಹೇಳು, ಯಾರು ನೀನು? ನನ್ನ ಕಾಡಲ್ಲಿ ಏನ್ ಮಾಡ್ತಿದ್ಯಾ? ಶೇರ್ ಖಾನ್, ಈ ಮಗು ಇದೆಯಲ್ಲ, ಇದು ನಮ್ಮ ಮಹಾರಾಣಿಯ ಮಗು. ಒಳ್ಳೇದಾಯ್ತು ನೀನ್ ಬಂದಿದ್ದು. ನಾನು ತುಂಬಾ ಟೈಮಿಂದ ಟೆನ್ಷನ್ ಅಲ್ಲಿದ್ದೆ. ಇವರ ತಂದೆ ತಾಯಿ ಟೆನ್ಷನ್ ಅಲ್ಲಿರ್ಬೋದು ಅಂತ ಅನ್ಕೊಂಡಿದ್ದೆ. ಮಗು, ನೀನು ಬಾ ನನ್ ಜೊತೆ. ಮತ್ತೆ ನೀನ್ ಯಾರು, ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ ನಿನಗೆ. ಸರಿ ಮಗ, ಹೋಗು, ಅಮ್ಮನೊಟ್ಟಿಗೆ ಸೇರು. ಆ ಮಗು ತುಂಬಾನೇ ಸಂತೋಷವಾಗಿ ಸೋನು ಜೊತೆಗೆ ಕಾಡಿಗೆ ಬರ್ತಾನೆ. ಆ ಇಬ್ಬರು ಅವಳಿ ಜವಳಿ ಮಕ್ಕಳು ಒಬ್ಬರನ್ನೊಬ್ಬರು ನೋಡ್ಕೊಂಡು ತುಂಬಾನೇ ಸಂತೋಷ ಪಡ್ತಾರೆ. ಮಾಮ, ಅಮ್ಮ ಎಲ್ಲಿ? ನಾನೆಲ್ಲ ಹೇಳ್ತೀನಿ ನಿಂಗೆ. ಸ್ವಲ್ಪತ್ತಲ್ಲೇ ಮೋಂಟು ಕೋತಿ ನಡೆದ ಎಲ್ಲಾ ವಿಷಯವನ್ನು ಆ ಇನ್ನೊಂದು ಮಗುಗೆ ಹೇಳುತ್ತೆ. ಆಗ ಅದಕ್ಕೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆ ಇಬ್ರು ದುಷ್ಟ ಪಕ್ಷಿಗಳನ್ನು ನಾವು ಬಿಡೋದಿಲ್ಲ ಅಣ್ಣ. ಈಗ ಎಲ್ಲರೂ ಆ ಅವಳಿ ಜವಳಿ ಅಣ್ಣ ತಮ್ಮಂದಿರ ಜೊತೆಗೆ ಮೆಹಲ್ ಕಡೆಗೆ ಹೋಗ್ತಾರೆ. ಅಲ್ಲಿ ಆ ಹದ್ದುಗಳು ಇಬ್ಬರು ಸಿಂಹಾಸನದ ಮೇಲೆ ತುಂಬಾ ಸುಖವಾಗಿ ಕೂತಿರ್ತಾರೆ. ಬುಲ್ಬುಲ್ ಇನ್ನ ಅವ್ರಿಗೆ ಸೇವೆ ಮಾಡ್ತಿರುತ್ತೆ. ಅರೆ, ಈ 2 ಮಕ್ಕಳ ಆ ಮಕ್ಕಳನ್ನ ನೋಡಿ ಅವರಿಬ್ರು ತುಂಬಾ ಶಾಕ್ ಆಗ್ಬಿಡ್ತಾರೆ. ನಿಮ್ಮ ಮಹಾರಾಣಿಯನ್ನೇನೋ ಹುಡುಕ್ಲಿಲ್ಲ ನೀವು. ಈ ಮಕ್ಕಳನ್ನ ಕರ್ಕೊಂಡ್ಬಂದು ಏನ್ ಮಾಡ್ತೀರಾ? ನಾವು ನಿಮಗ್ ತೋರಿಸ್ತೀವಿ ನಾವು ಮಕ್ಳು ಏನ್ ಮಾಡ್ಬೋದು ಅಂತ. ಅದನ್ ಕೇಳಿಸ್ಕೊಂಡು ಅವರಿಬ್ರು ನಗ್ತಾರೆ. ಆ ಇಬ್ಬರು ಮಕ್ಕಳು ಮಾಯೆ ಮಾಡ್ತಾರೆ. ಆಗ ಆ ಕಿರಣಗಳು ಆಚೆ ಬಂದು ಹದ್ದಿನ ಮೇಲೆ ಹೋಗಿ ಬೀಳುತ್ತೆ. ಆಮೇಲೆ ಅವರ ಸುತ್ತು ಒಂದು ದೊಡ್ಡ ಪಂಜರ ಬಂದ್ಬಿಡುತ್ತೆ. ಅರೆ, ಇದೇ ಹೇಗೆ ಸಾಧ್ಯ? ಈಗ ಹೇಳು, ನಮ್ಮ ಅಮ್ಮನ್ನ ಎಲ್ಲಿಟ್ಟಿದ್ದೀರಾ ನೀವು? ಇಲ್ಲ ಅಂದ್ರೆ ನದಿಗ್ ಬಿಸಾಡ್ತೀವಿ ನಾವು. ಇಲ್ಲ ಹೇಳ್ತೀವಿ. ಗೋಲ್ಡಿ ನಡೆದ ಎಲ್ಲ ವಿಷಯವನ್ನು ಹೇಳುತ್ತೆ, ಮತ್ತೆ ಆ ಗುಹೆಯ ಬಗ್ಗೆ ಹೇಳುತ್ತೆ. ಎಲ್ಲಾ ಜಂತುಗಳ ಜೊತೆಗೆ ಆ ಮಕ್ಕಳಿಬ್ಬರು ಗುಹೆ ಕಡೆಗೆ ಹೋಗ್ತಾರೆ. ಮಾಯಾಶಕ್ತಿಯಿಂದ ಆ ಕಲ್ಲನ್ನು ಅಲ್ಲಿಂದ ತಳ್ಳಿಬಿಡ್ತಾರೆ. ಆಗ ರಾಣಿ ಪಕ್ಷಿ ಆಚೆ ಬರ್ತಾಳೆ. ನನ್ನ ಪ್ರೀತಿಯ ಮಕ್ಕಳೇ, ನೀವಿಬ್ರು ಚೆನ್ನಾಗಿದ್ದೀರಾ ಅಲ್ವಾ? ರಾಣಿ ಪಕ್ಷಿಯ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತೆ. ಮತ್ತೆ ಮಕ್ಕಳು ಕೂಡ ಅವರ ತಾಯಿಯನ್ನು ನೋಡಿ ತುಂಬಾನೇ ಸಂತೋಷ ಪಡ್ತವೆ. ನನ್ನ ಪ್ರೀತಿಯ ಮಕ್ಕಳೇ, ನಾನಿನ್ಮೇಲೆ ನಿಮ್ಮನ್ನ ನೋಡಕ್ಕಾಗಲ್ಲ ಅಂತಾನೆ ನಾನು ಅನ್ಕೊಂಡ್ಬಿಟ್ಟಿದ್ದೆ. ರಾಣಿ ಪಕ್ಷಿ ಎಲ್ಲರ ಜೊತೆಗೂ ಮತ್ತೆ ಕಾಡಿಗೆ ವಾಪಸ್ ಬರ್ತಾಳೆ. ಮತ್ತೆ ಅದರ ಮೆಹಲಲ್ಲಿ ಅದರ ಮಕ್ಕಳ ಜೊತೆ ಇರಕ್ಕೆ ಶುರು ಮಾಡುತ್ತೆ. ಮತ್ತೆ ಈ 2 ಹದ್ದುಗಳನ್ನು ಶಾಶ್ವತವಾಗಿ ಅವರು ಬಂಧಿಸ್ಬಿಡ್ತಾರೆ.